ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋರು ಮಳೆ ಆಗ್ತಾ ಇದೆ. ಹಾಗಾಗಿ ಸಮುದ್ರದಲ್ಲೂ ಕೂಡ ಅಲೆಗಳ ರಭಸ ಜೋರಾಗಿದೆ. ಅಲೆಗಳ ರಭಸಕ್ಕೆ 3 ಮೀನುಗಾರಿಕಾ ದೋಣಿಗಳು ಮುಳುಗಡೆಯಾಗಿವೆ. ಅಂಕೋಲಾದ ಬೇಲೆಕೇರಿ ಮೀನುಗಾರಿಕೆ ಬಂದರಿನಲ್ಲಿ ನಡೆದಿರೋ ಘಟನೆ. ನದಿ ಮತ್ತು ಸಮುದ್ರ ಸಂಗಮ ಪ್ರದೇಶ, ಅಳಿವೆ ಬಾಗ್ಲು ಅಂತ ಕರೀತಾರೆ, ಆ ಪ್ರದೇಶದಲ್ಲಿ ನಡೆದ ಘಟನೆ. ನದಿಯ ನೀರಿನ ಉಬ್ಬರದಿಂದ ದೋಣಿಗಳು ಕೊಚ್ಕೊಂಡು ಹೋಗಿವೆ. ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಯಾಕೆಂದರೆ ಬೋಟ್ಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಪಾಪ ಮೀನುಗಾರರು. 3 ಮೀನುಗಾರಿಕಾ ದೋಣಿಗಳು ಮುಳುಗಡೆ ಆಗಿರ್ತಕ್ಕಂಥದ್ದು. ಇದೆಲ್ಲ ಮಳೆಯ ಪರಿಣಾಮ. ಸಮುದ್ರ ಉಕ್ಕಿ ಹರಿತಾ ಇದೆ, ನದಿಗಳೆಲ್ಲ ರಭಸವಾಗಿ ಹರಿತಾ ಇದೆ. ನದಿ ಮತ್ತು ಸಮುದ್ರ ಸೇರುವ ಜಾಗದಲ್ಲಿ ಈ ಅನಾಹುತ ಸಂಭವಿಸಿರೋದು, ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ತುಂಬ ಮೀನುಗಾರರು ನಷ್ಟವನ್ನು ಅನುಭವಿಸಿದ್ದಾರೆ. ಮೀನುಗಾರಿಕೆ ಇವಾಗೆಲ್ಲ ಮಳೆ ಕಡಿಮೆ ಇರೋದ್ರಿಂದ ಮೀನುಗಾರಿಕೆಗೆ ಪರ್ಮಿಷನ್ ಇತ್ತು. ಆ ಸಂದರ್ಭದಲ್ಲಿ ನಿಮಗೆ ಇವತ್ತು ನೋಡಿ, ಇಲ್ಲೊಂದು 3 ಕಡೆ 3 ದೋಣಿ, ಅಲ್ಲೊಂದು ಕಡೆ ಸುರತ್ಕಲ್ ಹತ್ರ, ಎಲ್ಲ ಕಡೆಯಲ್ಲೂ ಕೂಡ ಈ ಥರ ದೋಣಿಗಳು ನೀರು ಪಾಲಾಗಿರೋ ಘಟನೆಗಳು ನಡೆದಿವೆ. ಅಲ್ಲಿಗೆ ಸಮುದ್ರ ಅಬ್ಬರಿಸ್ತಾ ಇದೆ. ಹಾಗಾಗಿ ಇವಾಗ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಬೇರೆ ಯಾವುದೇ ಜಿಲ್ಲೆ ಕಂಪೇರ್ ಮಾಡಿದ್ರೂ ಕೂಡ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಸೊ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿವೆ ಅಂತ? ಅಂದರೆ ಅಂಕೋಲ, ಕುಮಟಾ, ಹೊನ್ನಾವರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲಿಯೂ ಕುಮಟಾ ಭಾಗದಲ್ಲಿ ಹೆಚ್ಚಿನ ಅನಾಹುತವಾಗಿರುವಂಥದ್ದು. ಯಾಕೆಂತಂದರೆ ಆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳೆ ಕುಮಟಾ ಭಾಗದಲ್ಲಿ ಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಳೆಯಿಂದ ಈವರೆಗೂ ಕೂಡ ಮಳೆ ಬೀಳ್ತಾ ಇರುವಂಥದ್ದು. ಹೀಗಾಗಿ ಆ ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಕುಮಟಾದಲ್ಲಿ ಒಂದು ಸ್ಕೂಲ್ ಕಲ್ಲು ಉರುಳಿ ಬಿದ್ದಿರುವಂಥದ್ದು, ಲ್ಯಾಂಡ್ ಸ್ಲೈಡ್ ಆಗಿ ಅನಾಹುತ ಆಗಿರುವಂಥದ್ದು. ಅದೃಷ್ಟವಶಾತ್ ಅಲ್ಲಿನ ಆಡಳಿತ ಎಚ್ಚರಿಕೆಯಿಂದ ಕೊಠಡಿಯಿಂದ ಹೊರಗಡೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ಅವರು ಉಳಿದುಕೊಂಡು, ಆದರೆ ಗೋಕರ್ಣದಿಂದ ತದಡಿಗೆ ಹೋಗುವಂತಹ ಹೆದ್ದಾರಿಯಲ್ಲಿಯೇ ಗುಡ್ಡ ಕುಸಿತವಾಗಿ ಅಲ್ಲಿಯೂ ಕೂಡ ಅನಾಹುತ ಆಗಿತ್ತು. ಈಗ ರೋಡನ್ನು ಕ್ಲಿಯರ್ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಕರಾವಳಿ ಭಾಗದಲ್ಲಿ ಸಮುದ್ರ ತೀರಕ್ಕೆ ಭಾಗಕ್ಕೆ ಬಂದರೆ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ, ಗಾಳಿ ಹೆಚ್ಚಾಗಿದ್ದಾವೆ. ಅದ್ರ ಜೊತೆಗೆ ಇವತ್ತು 3 ಬೋಟ್ಗಳು ಮುಳುಗಡೆ ಆಗಿರುವಂಥದ್ದು ಕಾಣ್ಬೋದಾಗಿದೆ. ಈ ರೀತಿಯ ಅನಾಹುತ ಆಗಿದೆ. ಇನ್ನು ಕುಮಟಾ ಸಿದ್ದಾಪುರ ಹೆದ್ದಾರಿಯ ಭಾಗದಲ್ಲಿ ಕೂಡ ಹೆಚ್ಚಿನ ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ಜಲಾವೃತವಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಉದ್ಭವವಾಗಿತ್ತು. ಇನ್ನು ನೀವು ನೋಡ್ಬೋದು, ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ, ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಈಗ ಇವೆಲ್ಲದಕ್ಕೂ ಕೂಡ ಅನಾಹುತಕ್ಕೆ ಕಾರಣವಾಗಿರುವಂಥದ್ದು. ಈಗ ನಿಮ್ಮನ್ನು ನಾನು ತೋರಿಸ್ತೀನಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿಯುವಂಥ ಪರಿಸ್ಥಿತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿಯುವಂತಹ ಒಂದು ಆತಂಕ ಇರುವಂಥದ್ದು. ಒಂದು ಕಡೆ ಮನೆ ಇದೆ, ಇನ್ನೊಂದು ಕಡೆ ಈ ಕೆಳಭಾಗದಲ್ಲಿ ಗುಡ್ಡ ಕುಸಿಲಿಕ್ಕೆ ಸಿದ್ಧವಾಗಿರುವಂಥದ್ದು. ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಒಂದು ವೇಳೆ ಹೆಚ್ಚಿನ ಮಳೆ ಬಂತು ಅಂತಂದರೆ ಆ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗುತ್ತೆ, ಆ ಮನೆ ಸಂಪೂರ್ಣವಾಗಿ ನೆಲಕ್ಕೆ ಉರುಳಿ ಬೀಳುವಂತಹ ಪರಿಸ್ಥಿತಿ ಇರುವಂಥದ್ದು. ಇಷ್ಟೆಲ್ಲ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಕಳೆದ ಒಂದು ವಾರದ ಹಿಂದಿಂದ ಬಿಸಿಲು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಆದರೆ ಇದೀಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿದ್ದಾವೆ. ಕಳೆದ 2 ದಿನದಿಂದ ಹೆಚ್ಚಿನ ಮಳೆ ಆಗ್ತಾ ಇದ್ದಾವೆ. ಕರಾವಳಿಯ ಭಾಗದಲ್ಲಿ ಹೆಚ್ಚಿನ ಗಾಳಿಯೂ ಕೂಡ ಬೀಸ್ತಾ ಇರುವಂಥದ್ದು. ಹೀಗಾಗಿ ಈ ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.